ಎಂಟ್ರಿ ಆಫ್ ವಿಜಯನಗರ ಬ್ಲಾಗ್ ಮಾಡ್ಬೇಕು ಸರ್. ಈಗ ನಮಗೆ ಇದೆಲ್ಲ ವಾಯ್ಸ್ ಓವರ್ ಕೊಡೋದೆಲ್ಲ ನೀವೇ ಚೆನ್ನಾಗಿ ಮಾಡ್ತಾರೆ ಸರ್. ಕಡಲೆಕಾಳು ಗಣಪತಿ ಈಗ ವಿಜಯನಗರ ಸಾಮ್ರಾಜ್ಯದ ಹಂಪಿ ವಿರೂಪಾಕ್ಷೇಶ್ವರ ಇದು ಪಂಪಾ ನದಿಯ ದಡದ ಮೇಲೆ ಇದೆ. ಸೊ ಎಲ್ಲ ಭಕ್ತಾದಿಗಳು ಬಂದಾಗ ಪಂಪಾ ನದಿಯಲ್ಲಿ ಇದನ್ನ ಸ್ನಾನ ಮಾಡಿಬಿಟ್ಟು ಮಡಿಬಟ್ಟೆಯಲ್ಲೇ ಬಂದು ಇಲ್ಲಿ ಶಿವನ ಪೂಜೆ ಮಾಡುವಂಥದ್ದು. ನವಮಿ ದೀಪ ಅದು ಪಕ್ಕದ್ದು ಅದು ಮಂಟಪಗಳು, ಮುಂಚೆ ರಾಜರ ಕಾಲದಲ್ಲಿ ಇದ್ದಂತಹ ಮಂಟಪಗಳು. ನೀವು ಇಲ್ಲಿಂದ ಅಲ್ಲಿಂದ ವ್ಯೂ ಪಾಯಿಂಟ್ ತಗೊಂಡ್ರೆ ನಿಮಗೆಲ್ಲ ದೇವಸ್ಥಾನಗಳು ಕವರ್ ಆಗುತ್ತೆ ಪೂರ್ತಿ. ಸೊ ನೀವು ಒಳಗಡೆ ಹೋದಾಗ ಸೂರ್ಯನ ಬೆಳಕನ್ನು ನೇರವಾಗಿ ಶಿವನ ವಿಗ್ರಹದ ಮೇಲೆ ಬೀಳೋದನ್ನು ನೀವು ನೋಡ್ಬೋದು. ಆಗಿನ ವಾಸ್ತುಶಿಲ್ಪ ಹೇಗೆ ಕಟ್ಟಿದ್ದಾರೆ ಅಂತಂದರೆ, ಈ ನೇರಳ ಇಲ್ಲಿ ಬೀಳುವಂಥ ಸೂರ್ಯನ ಬೆಳಕು ನೇರವಾಗಿ ಶಿವಲಿಂಗದ ಮೇಲೆ ಪೂಜೆಗೆ ಎಲ್ಲಿ ಸರ್ ಅಲ್ಲ ತೆಂಗಿನ ಗಿಡಗಳು ಲೈನ್ ಇದೆಯಲ್ಲ, ಪಂಪಾ ನದಿ ನೀರು ಹೋಗೋದು. ಎರಡು ರಿವರ್ ಕೋಇನ್ಸಿಡೆಂಟ್ ಆಗುತ್ತೆ ತುಂಗಭದ್ರಾ ಸರ್. ಇದು ಸರ್ ಈ ಕಲ್ಲಿನ ಮಂಟಪಗಳು, ಮಾರ್ಕೆಟ್ ಕಲ್ಲಿನ ಮಂಟಪಗಳೇ ಮೊದಲಿನ ಮಾರ್ಕೆಟ್ಗಳ ಮೇಲೆ ತನ ಬನ್ನಿ, ಹೋಗಿ ಒಳಗಡೆ ಅಲ್ಲಿ ಇನ್ನೂ ಒಳಗಡೆ ಮತ್ತೆ ಎಲ್ಲರೂ 2 ಗಂಟೆ ಊಟ ಆದ್ಮೇಲೆ ಬರ್ತೈತೆ ನಮ್ಮ ಕೈ. ಈಗ ದೇವಸ್ಥಾನ ಅಲ್ಲಿ ಮಂಟಪದ ಹತ್ರ ಹೋಗಿ ಕೂತ್ಕೊಳ್ಳಿ. ಒಬ್ರು ಹಿಂದ್ಗಡೆಯಿಂದ ಫೋಟೋ ತಗೊಳ್ಳಿ. ಇನ್ನ ಮುತ್ತು ರತ್ನಗಳನ್ನೆಲ್ಲ ಸೇರಲು ಅಳಿತಿದ್ದ ಜಾಗಪ್ಪ ವಿಜಯನಗರ ಸಾಮ್ರಾಜ್ಯ. ಈಗ ಪಾಳಾಗೈತೆ. ಡೀಟೇಲ್ಸ್ದು ಮ್ಯಾಪ್ ಹೇಮಕೂಟ ದೇಗುಲ ಸಮೂಹ. ತಾಂಡೆ ವಿಜಯನಗರ ಸಾಮ್ರಾಜ್ಯ. ಕಲ್ಲೆಲ್ಲ ಫಾರ್ಮೇಶನ್ ಆಗಬೇಕು ಅಂದ್ರೆ ಈ ತರ ಇರೋದಕ್ಕೆ ಕಾರಣ ಸಾವಿರಾರು ವರ್ಷಗಳ ಹಿಂದೆ ಜ್ವಾಲಾಮುಖಿ ಆಗಿರಬೇಕು. ಸೊ ಜ್ವಾಲಾಮುಖಿ ಆಗಿ ಅಲ್ಲಿಂದ ಲಾವಾ ಮೀನ್ಸ್ ಮ್ಯಾಗ್ಮಾ ರಿಲೀಸ್ ಆಗಿ ಆ ಮ್ಯಾಗ್ಮಾ ಸಾಲಿಡಿಫಿಕೇಶನ್ಸ್ ಆಗಿ ಈ ಥರ ದೊಡ್ಡ ದೊಡ್ಡ ಬಂಡೆಕಲ್ಲು ಆಗಿದೆ. ಸೊ ಇದನ್ನೇ ಅವರು ವಿಜಯನಗರ ಡೈನಾಸ್ಟಿಸಲ್ಲಿ ಆರ್ಕಿಟೆಕ್ಚರ್ಸು ಒಂದೊಳ್ಳೆ ಟೆಂಪಲ್ ದ್ರಾವಿಡನ್ ಸ್ಟೈಲ್ ಆ್ಯಂಡ್ ಆಲ್ಸೋ ಇಂಡೋ ಸಾಸನಿಕ್ ಸ್ಟೈಲಲ್ಲಿ ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ. ನಾವಲ್ಲಿ ನೋಡ್ಬೋದು ಕಲ್ಲಿನ ಕಂಬಗಳಿದೆ. ವಿರೂಪಾಕ್ಷ ಟೆಂಪಲ್ ಇದೆ. ಆಲ್ಮೋಸ್ಟ್ ವಿರೂಪಾಕ್ಷ ಟೆಂಪಲ್ಲು ವಿಜಯನಗರ ಸಾಮ್ರಾಜ್ಯದಲ್ಲಿ ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಬರುತ್ತೆ. ಸೊ ಆ ಸ್ಟೈಲಲ್ಲಿ ಗೋಪುರದ ಮೇಲೆ ಕಳಸ ಆಗಿರ್ಬೋದು, ಇದೆಲ್ಲ ಒಳ್ಳೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹೇಮಕೂಟ ಅಂತ ಕರೀತಾರೆ. ಹೇಮಕೂಟ ಮೀನ್ಸ್ ಓವರ್ ಆಲ್ ದೇವರುಗಳ ಗುಂಪು ಅಂತ. ಡಿಫ್ರೆಂಟ್ ನೇಮ್ ದೇವರುಗಳೆಲ್ಲ ಸೇರಿ ಒಂದು ಕೂಟ ಅಂತ ಮಾಡಿರ್ತಾರೆ. ಕೂಟ ಮೀನ್ಸ್ ಎಲ್ಲ ದೇವರ ಗುಡಿಗಳನ್ನ ಸೇರಿ ಆಗೋದು. ಇದನ್ನ ಹೇಮಕೂಟ ಅಂತ ಕರೀತಾರೆ. ಸೊ ಡಿಫ್ರೆಂಟ್ ನೇಮಲ್ಲಿ ಕರೀತಾರೆ. ಪಂಚಕೂಟ, ತ್ರಿಕೂಟ ಮತ್ತು ಹೇಮಕೂಟ. ದೀಸ್ ಆರ್ ಆಲ್ ಡಿಫ್ರೆಂಟ್ ನೇಮ್ಸ್. ಇವೆಲ್ಲ ಬಂಡೆಗಳು ಸ್ವಲ್ಪ ಅಂದ್ರೆ ಹಿಂಗವಲ್ಲ, ಇವೆಲ್ಲ ಕೆಳಗಡೆ ಉಳ್ಕೊ ಹೋಗಲ್ವಾ ಅಂತ. ಇದನ್ನ ನಾವು ಡೆಕ್ಕನ್ ಪ್ಲಾಟೋ ಅಂತ ಕರಿತೀವಿ, ದಕ್ಷಿಣ ಪ್ರಸ್ಥಭೂಮಿ ಅಂತ. ಈ ದಕ್ಷಿಣ ಪ್ರಸ್ಥಭೂಮಿ ಯಾವಾಗಲೂ ಕೂಡ ಸ್ಟೇಬಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದರೆ ಯಾವುದೇ ರೀತಿ ಭೂಕಂಪಗಳಾಗಲಿ, ಎಕ್ಸ್ಟರ್ನಲ್ ಅಗ್ರಿಗೇಷನ್ಸ್ ಆಗಲಿ, ಬಿರುಗಾಳಿ ಬರೋ ಥರ ಆಗಲ್ಲ. ಅಲ್ಲಿ ನೋಡ್ತಾ ಇದ್ದೀರಾ ಬೆಟ್ಟಗಳು, ಯಾವುದೇ ಬಿರುಗಾಳಿ ಬಂದರೂ ಕೂಡ ಆ ಬೆಟ್ಟಗಳು ಅದನ್ನು ಅವಾಯ್ಡ್ ಮಾಡುತ್ತೆ. ಅಂದರೆ ಫಾಸ್ಟ್ ವಿಂಡ್ಸ್ಗಳು ಇಲ್ಲಿಗೆ ರೀಚ್ ಆಗಲ್ಲ. ಸೊ ಹಂಗಾಗಿ ಈ ಬಂಡೆಗಳು ಸೇಫಾಗಿ ಹಿಂಗೆ ಇರುತ್ತೆ. ಇಫ್ ಇನ್ ಕೇಸ್ ಇಲ್ಲೇನಾದರೂ ಅಂದರೆ ಇವಾಗ ಚೆನ್ನಾಗಿದೆ, ಒಂದು ಸಾವಿರಾರು ವರ್ಷಗಳ ನಂತರ ಇಲ್ಲೇನಾದರೂ ಭೂಕಂಪನಗಳಾದರೆ ಇದು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗುತ್ತೆ. ಯಾಕಂದರೆ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳಿದೆ, ತುಂಬ ಸ್ಲೀಪ್ ಆಗಿದೆ, ಅಂದರೆ ಇಳಿಜಾರಿಗೆ ಮುಖ ಮಾಡಿದೆ. ಇಫ್ ಇನ್ ಕೇಸ್ ಏನಾದರೂ ಸ್ವಲ್ಪ ಶೇಕ್ ಆಯಿತು ಅಂತಂದ್ರೂ 2.6 ಮ್ಯಾಗ್ನಿಟ್ಯೂಡ್ ಆದರೂ ಕೂಡ ಟೆಂಪಲ್ ಆಗಲಿ ಯಾವುದೋ ಸೆನ್ಸಿಟಿವ್ ಆರ್ಕಿಟೆಕ್ಚರ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗೋ 99 ಪಾಸಿಬಿಲಿಟೀಸ್ ಇದೆ. ಹಿಂದೆ ನದಿಗಳು ತುಂಬಿ ಹರಿತಾವೆ ಕೆಲವೊಂದು ಟೈಮಲ್ಲಿ ಅಷ್ಟೇ. ಸೊ ಇವೆಲ್ಲ ಅಲ್ಲಿ ಹುಲ್ಲೆಲ್ಲ ಆಯ್ತಲ್ಲ, ಅದು ನದಿಗಳ ಹರಿಯೋ ಜಾಗನ ಅದು ನದಿಗಳ ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಅಂದರೆ ಯಾವುದೇ ನದಿ ಹೋಯ್ತಾ ಇದೆ ಅಂದರೆ ಅದ್ರ ಅಕ್ಕಪಕ್ಕ ಏನು ವೆಟ್ ರೀಸನ್ಸ್ ಇರುತ್ತೆ. ಸೊ ಆ ವೆಟ್ ರೀಸನ್ಸಲ್ಲಿ ಗಿಡಗಳು ಮರಗಳಾಗಿರ್ಬೋದು, ಆ ನೀರನ್ನ ಡಿಪೆಂಡ್ ಆಗಿ ಕೆಲವೊಂದು ಭತ್ತಗಳಾಗಿರ್ಬೋದು, ಅಥವಾ ಅವ್ರು ಯಾವುದು ಡಿಪೆಂಡೆಡ್ ಕ್ರಾಪ್ಸ್ ಇರ್ತಾರೆ ಅದನ್ನು ಗ್ರೋ ಆಫ್ ಮಾಡ್ತಾ ಇರ್ತಾರೆ. ಬಟ್ ಇದೆಲ್ಲ ಎಲ್ಲಿ ನದಿ ಹೋಗುತ್ತೆ ಆ ರೀಸನ್ಸ್ ಮಾತ್ರ ಹಸಿರಾಗಿರುತ್ತೆ. ಅದರ್ವೈಸ್ ಅಲ್ಲಿಂದ ಒಂದು 200-300 ಕಿಲೋಮೀಟರ್ ಆ್ಯಂಡ್ ಲೆಫ್ಟಿಂದ 200-300 ಕಿಲೋಮೀಟರ್ ತುಂಬ ಡ್ರೈಲ್ಯಾಂಡ್ ಆಗಿರುತ್ತೆ. ನಾವು ಮಟ್ಟಿಗೆ ಎಲ್ಲ ಕರ್ನಾಟಕದಲ್ಲಿರೋ ದೇವಸ್ಥಾನಗಳು ನದಿಗೆ ತೀರದಲ್ಲಿ ಇರ್ತಾವಲ್ಲ, ಇದಕ್ಕೆ ಕಾರಣ ಏನು? ನದಿ ತೀರದಲ್ಲಿ ಇರೋದಕ್ಕೆ ಒಂದು ಕಾರಣ, ನಮ್ಮದು ಹಿಂದೂ ಸಂಪ್ರದಾಯದಲ್ಲಿ ಯಾರೇ ದೇವಸ್ಥಾನಕ್ಕೆ ಬರೋದು ಮತ್ತು ದೇವಸ್ಥಾನದ ನಂತರ ಸ್ನಾನ ಮಾಡೋ ಪದ್ಧತಿಗಳುಂಟು. ಮತ್ತು ನದಿ ಪಕ್ಕದಲ್ಲಿ ಯಾಕೆ ದೇವಸ್ಥಾನಗಳನ್ನ ಮಾಡ್ತಾರೆ ಅಂತಂದರೆ, ನದಿ ಪಕ್ಕದಲ್ಲಿ ಕೆಲವೊಂದು ಬೆಳೆಗಳನ್ನ ಬೆಳೀತಿರ್ತಾರೆ. ಸೊ ಆ ಬೆಳೆಗಳನ್ನ ದೇವರಿಗೆ ದಾನವಾಗಿ ಕೊಡೋ ಅಂಥದ್ದೊಂದು ಪದ್ಧತಿ. ವಿ ಆರ್ ಲಾಟ್ ಆಫ್ ಸೈಂಟಿಫಿಕಲಿ ಆ್ಯಂಡ್ ಸೋಷಿಯಲಿ ಆರ್ ಎಕನಾಮಿಕಲ್ ಪರ್ಸ್ಪೆಕ್ಟಿವ್ ಆ್ಯಂಡ್ ರೀಸನ್ಸ್ ತುಂಬಾ ಬೇರೆ ಇರುತ್ತೆ. ಬಟ್ ಹಿಂದೂ ರಿಲಿಜಿಯನ್ಸ್ ಪ್ರಕಾರ ಭಕ್ತಾದಿಗಳು ಯಾರು ಬರ್ತಾರೆ ಅವರು ಸ್ನಾನ ಮಾಡಿ, ಮತ್ತು ಇಲ್ಲಿ ಕೆಲವೊಂದು ಪದ್ಧತಿಗಳು ಮತ್ತು ಆಚಾರ ವಿಚಾರಗಳಿರೋದ್ರಿಂದ ಅಲ್ಲಿ ನೀರಿನ ಬಳಕೆ ಮಾಡೋಕ್ಕೋಸ್ಕರ
ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರೋ ಬೇಸಿಕ್ ಇನ್ಫಾರ್ಮೇಷನ್ಸ್. ಮೇ ಬಿ ಇನ್ನೂ ಇರ್ಬೋದೇನೋ. ಬನ್ನಿ ವಿಜಯ್ ಮಹೇಶ್, ಅಲ್ಲಿ ಯಾವುದೋ ಕೊಳೆ ಆಯ್ತಂತೆ ನೋಡ್ಕೊಬರೋಣ. ನೆಕ್ಸ್ಟ್ ಫೋಟೋ ಇದು. ಇಂಥ ಬಂಡೆಗಳ ಮಧ್ಯೆ ಈಗ ಸದ್ಯದಲ್ಲಿ ಮಳೆನೂ ಆಗಿಲ್ಲ, ಇಲ್ಲಿ ನೀರು ಬಂದಿರೋಕ್ಕೆ ರೀಸನು? ಇಲ್ಲಿ ಯಾವಾಗಲೂ ಮಳೆ ಆಗಿರುತ್ತೆ, ಯಾವಾಗಲೂ ಅಂದರೆ ಮೇ ಬಿ ಒಂದು ಏನೋ ಇಲ್ಲಿ ಮಳೆನೇ ಆಗಲ್ಲ ಅಂತ ಏನಿಲ್ಲ, ಮಳೆ ಆಗುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಮಲೆನಾಡು ಅಥವಾ ಮೈಸೂರು ಭಾಗದಲ್ಲಿ ಆಗಿರ್ಬೋದು ಅಥವಾ ವೆಸ್ಟರ್ನ್ ಘಾಟಲ್ಲಿ ಆಗೋಂಥ ಮಳೆ ಇಲ್ಲೇ ಆಗಲ್ಲ. ಇರೋವಂಥ ಮಳೆಗಳೇ ಬಿದ್ದು ಅದು ಹರ್ಕೊಂಡು ಬಂದಿರುತ್ತೆ. ಮಣ್ಣಾದರೆ ಬಿದ್ದ ಮಳೆ ನೀರು ಮಣ್ಣು ಕುಡಿಯುತ್ತದೆ, ಕಲ್ಲು ಕುಡಿಯಲ್ಲ. ಲೈಕ್ ಬಿದ್ದ ನೀರು ಹಂಗೆ ಸ್ಟೀಫಾಗಿ ಎಲ್ಲಿ ಹಳ್ಳ ಕೊಳ್ಳಗಳಿತ್ತು ಆ ಕಡೆ ಬರುತ್ತೆ. ಬಟ್ ಇದು ಆವಿ ಆಗುತ್ತಲ್ವಾ? ಎವಾಪರೇಟ್ ಆಗುತ್ತೆ. ಬಟ್ ಎವಾಪರೇಟ್ ಆದ್ರೂ ಕೂಡ ಅಷ್ಟೊಂದು ಎವಾಪರೇಷನ್ಸ್ ಆಗಲ್ಲ. ಮೇ ಬಿ ಬಿಸಿಲು ಜಾಸ್ತಿ ಇದ್ದಾಗ ಮಾತ್ರ ಎವಾಪರೇಷನ್. ಇಲ್ಲ ಅಂದ್ರೆ ಇದು ಇನ್ನೂ ಡೆಪ್ತ್ ಇರ್ಬೋದು ಅನ್ಸುತ್ತೆ. ಮೇ ಬಿ ಬಿಕಾಸ್ ನೀರು ತುಂಬಿರೋದ್ರಿಂದ ನಮ್ಗೆ ಗೊತ್ತಾಗ್ತದೆ. ಮೇ ಬಿ ತುಂಬ ಸಂಗ್ರಹ ಆಗಿದೆ. ಇಷ್ಟು ಸಮ್ಮರಲ್ಲಿ ಹಿಂಗೆ ನೀರು ಐತೆ ಅಂದರೆ ಒಂದು ಬಟ್ ಓಕೆ, ರೈನಿ ಸೀಸನ್ ಇಲ್ವಲ್ಲ? ಮೂಲ ವಿರೂಪಾಕ್ಷೇಶ್ವರ ಹಿಸ್ಟರಿ. ಇದು ಕಲ್ಲಿನ ಕಂಬ. ಕಲ್ಲಿನ ಕಂಬ ಅದು 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 ಅದನ್ನೇ ಕಲ್ಲಿನ ಮಂಟಪ. ಅದು ಕಂಬ ಅಲ್ಲ, ಅದು ಮಂಟಪ. ಅಷ್ಟು ಎತ್ತರಕ್ಕೆ ಎತ್ತರಲ್ಲ ಗುರು ಆ ಪಾರ್ಟಿಕಲ್ಗಳೆಲ್ಲನೂ. ಲಿಫ್ಟಿಂಗ್ ಹೆಂಗೆ ಮಾಡಿರ್ಬೋದು ಆವಾಗ ಅಂತ. ಅವಾಗ ಯಾವುದಾದ್ರು ಟೆಕ್ನಾಲಜಿ ಯೂಸ್ ಮಾಡಿ, ಟೆಕ್ನಿಕ್ ಯೂಸ್ ಮಾಡಿ. ಟೆಕ್ನಾಲಜಿ ಎಲ್ಲ ಟೆಕ್ನಿಕ್ ಯೂಸ್ ಮಾಡಿರ್ತಾರೆ. ಹೋಗೋಣ. ಪಲ್ವಿ ಸೆಲ್ವಂ ಈ ಮೂವಿಗಳೆಲ್ಲ ಏನಿದೆ ಹಿಸ್ಟಾರಿಕಲ್ ಆಗಿ ಏನ್ ಬರ್ದಿರ್ತಾರೋ ಆ ಟ್ರಿಕ್ಸ್ ನ ಇವಾಗ ಮೂವಿಯಾಗಿ ಅಲ್ಲಿಗೆ ನೀರಿಲ್ಲ. ಇದು ಮಳೆ ನೀರು ಬಂದಾಗ ಶೇಖರಣೆ ಆಗುವಂಥದ್ದು. ಅದು ನೋಡ ಹೊಳ್ಕಲ್ಗಳು ಅಲ್ಲಲ್ಲಿ ಬೇಕಾದಷ್ಟು ಐತೆ, ಅಬ್ಸರ್ವ್ ಮಾಡಿ. ಹೌದು, ಎಲ್ಲ ಕಡೆನೂ ಇದೆ. ಇದು ಕಲ್ಲಿನ ಮಂಟಪ. ಇದು ಆಕ್ಚುಲಿ ಇದು ಒಂದು ವಿಜಯನಗರ ಕಾಲದಲ್ಲಿ ಇದೊಂದು ಫೈನೆಸ್ಟ್ ಆರ್ಕಿಟೆಕ್ಚರ್ ಆಗಿರುತ್ತೆ. ಇದು ಫಿನಿಶ್ಡ್ ಆಗಿರುತ್ತೆ. ಯಾವಾಗ ಬಹುಮನಿ ಸುಲ್ತಾನ್ಸ್ ಮತ್ತೆ ಆದಿಲ್ ಶಾಹಿಗಳು ಇದ್ರ ಮೇಲೆ ದಾಳಿ ಮಾಡ್ತಾರೋ ಅವರು ಮುಸ್ಲಿಂ ಆಗಿರ್ತಾರೆ, ಮತ್ತೆ ವಿಜಯನಗರ ಸಾಮ್ರಾಜ್ಯದವರು ಹಿಂದೂ ಮನೆತನದವರಾಗಿರೋದ್ರಿಂದ ದೇ ಆರ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ರಿಲಿಜಿಯಸ್. ಅಂದ್ರೆ ಧರ್ಮ ಹಿಂದೂ ಅವರು ಮುಸ್ಲಿಂನ ಡಾಮಿನೇಟ್ ಮಾಡೋದಕ್ಕೆ ಹೋಗಿ ಹಿಂದೂ ಎಲ್ಲ ಯಾವುದಾದ್ರು ಆರ್ಕಿಟೆಕ್ಚರ್ಸ್ ಇದೆ ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡಿದ್ದಾರೆ. ಡೆಸ್ಟ್ರಾಯ್ ಮಾಡಿ ಉಳಿದಿರೋದನ್ನ ಇವಾಗ ಯುನೆಸ್ಕೋ ಪಟ್ಟಿ ಹಂಪಿನಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇದೆಲ್ಲ ಅವರು ನಾಶ ಮಾಡಿರೋದಾ? ಇದೆಲ್ಲ ನೋಡಿ, ಇದನ್ನೆಲ್ಲ ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ದ್ರಾವಿಡ ಶೈಲಿಯ ಒಂದು ದೇವಸ್ಥಾನದ ಸ್ಟ್ರಕ್ಚರ್ ಅಲ್ಲಿ ಇದನ್ನ ಬಿಲ್ಡ್ ಮಾಡಿರೋದು. ವಿನ್ಯಾಸ ಬ್ಲೂ ಪ್ರಿಂಟ್ ಅಂದ್ರೆ ಯಾವ್ಯಾವ ದೇವಸ್ಥಾನ ಎಲ್ಲೆಲ್ಲಿದೆ ಅನ್ನೋದನ್ನ ಒಂದು ಬ್ಲೂ ಪ್ರಿಂಟ್. ಅಂದ್ರೆ ಇದನ್ನ ಈಗ ಅವ್ರು ಮಾಡಿರೋದು. ಇದು ಕೆಳಗಡೆ ಮೇ ಬಿ ಇದೇ ತರ ಇತ್ತೇನೋ. ಇಲ್ಲ, ಈಗ ಇಷ್ಟು ಇದು ಟೂರಿಸ್ಟ್ಗಳಿಗೆ ಗೊತ್ತಾಗಲಿ ಅಂತ ಮಾಡ್ತಾರೆ. ಒಂದೇ ಇರಲಿಲ್ಲ. ಅಕ್ಕನ್ ಏನ್ ಮಾಮ್ ಬಂಡೆಗಳಿದು. ನಾನು ಮತ್ತೆ ಹೋಗಿ ಹಾಕ್ಸ್ಕೊಂಡೆ. ಒಂದು 50 ರೂಪಾಯಿ ಕೊಟ್ಟರೆ ಒಂದು ದೊಡ್ಡ ಬೀಗ 3 ಬೀಗ ಬರ್ತದೆ. 3 ಬೀಗ 2 ಲಿಮಿಟ್ ಒಂದು ನಮಗೆ ಕೊಡಿ. 50 ಎಲ್ಲಿ ಎಲ್ಲಿ ಕಟ್ ಆಗ್ತಾರೆ? ಇಲ್ಲೇನಾ ನೈಟ್ ಎಲ್ಲ? ಮಳೆ ಬಂದ್ರೆ ಎಲ್ಲಿ ಜಾಗ ಇಲ್ಲ ಆಂಟಿ ಅಲ್ಲೇ. ಇದನ್ನ ಪಾತಾಳೇಶ್ವರ ಅಂತ, ಪಾತಾಳೇಶ್ವರ ದೇವಾಲಯ ಅಂದ್ರೆ ಭೂಮಿಯಿಂದ ಅಂಡರ್ ಅಲ್ಲಿ ಇರೋದು ದೇವರು. ಶಿವನಲಿಂಗನ ಭೂಮಿಯ ಅಂಡರ್ ಅಲ್ಲಿ ಈ ಕಡೆ ಶಿವಲಿಂಗ ಇರೋದ್ರಿಂದ ಇದನ್ನ ಪಾತಾಳಲಿಂಗೇಶ್ವರ ದೇವರೇ ಅಂತ. ಅಲಂಕಾರಕ್ಕೆ ಬಳಸ್ತಾ ಇದ್ದೀವಿ. ಡಸ್ಟ್ಬಿನ್ ತರ. ವಿಜಯನಗರ ಸಾಮ್ರಾಜ್ಯ ಗೊತ್ತಾ ವಿಜಯ್, ಇಲ್ಲಿ ಕಾಣಿಸ್ತಾ ಇತ್ತು ಗೊತ್ತಾ ನೆರಳು? ಅದು ಬಿಸಿಲುದು ದೇವ್ರ ಗರ್ಭಗುಡಿಗೆ ಅಲ್ಲಿಂದ ಸೀದಾ. ಇಲ್ಲಿ ವಿಜಯ್, ಇಲ್ಲಿ ಕ್ಯಾಪ್ಚರ್ ಆಗುತ್ತೆ. ತಗೋ ಒಂದು ಫೋಟೋ ತೆಗೆದ್ಬಿಡು. ಇಲ್ಲಿ ಇಲ್ಲಿ ವಿಜಯ್ ಕಾಣಿಸ್ತಾ ಇರೋಂಥ ನಿಮಗೆ ಬೆಳಗ್ಗೆ ಏನಿದೆ, ಇದು ಬೆಳಗಿನ ಸಮಯದಲ್ಲಿ ಬೆಳಗ್ಗೆ ಬೀಳೋದೇನಿದೆ ನೇರವಾಗಿ ದೇವರ ಗರ್ಭಗುಡಿಗೆ ಹೋಗಿ ದೇವರ ಮೇಲೆ ಬೀಳುತ್ತೆ.
ಎಂಟ್ರೆನ್ಸ್ ರಾಜರ ಕಾಲದಲ್ಲಿ ಬೇರೆ ಬಾಂಬೆಯಿಂದ ಏನು ಬಂದು ಇದ್ರಲ್ಲ ಅವರಿಗೆ ಇರಾಕ ಗೆಸ್ಟ್ ಹೌಸ್ ಅವ್ರಿಗೆ ನಮಾಜ್ ಮಾಡಕ ಇಲ್ಲ ಮಸೀದಿ ಕಟ್ಕೊಡಿದ್ರಿ ಈಗ ರಾಜರು. ಅಬ್ದುಲ್ ರಜಾಕ್ ಬಂದಿದ್ರಲ್ಲ ಅವರಿಗೆ ರಾಯಭಾರಿಗಳಿಗೆ ಅಣ್ಣ ಎಂಟ್ರಿ ಇಲ್ಲ ಒಳಗಡೆ, ಗೇಟ್ ಓಪನ್ ಆಯ್ತಲ್ಲ. ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಯಾರ್ಯಾರು ರಾಯಭಾರಿಗಳು ಬಂದಿದ್ರು? ಅದು ಅಲ್ಲ ಮಾನಂಬಿ ದೀಪ ಮುಂದೆ ಅಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ, ನಿಮಗೆ ದಸರಾ ಸ್ಟಾರ್ಟ್ ಆಗಿದ್ದು ಈ ದೀಪಾವಳಿಯಿಂದಾನೆ. ದಸರಾ ದೀಪಾವಳಿ ಎಲ್ಲ ಮಾಡ್ತಾರಲ್ಲ ಅದು ಮಾನಂಬಿ ದೀಪ, ದೀಪೋತ್ಸವ. ಇದೇನು ಉಣಿಸಿರೋದು ಅಥವಾ ಅರ್ಧ ಕಟ್ ನಿಲ್ಸಿರೋದು? ಅರ್ಧ ಕಟ್ ನಿಲ್ಸಿರೋದು. ಎಲ್ಲ ದಾಳಿ ಮಾಡಿ ಎಲ್ಲ ಉಣ್ಸೋಗಿರೋದು. ಇಲ್ಲ ಇಲ್ಲ ಇಲ್ಲ, ಗೊತ್ತಾಯ್ತು. ದಾಳಿ ಮಾಡಿದ್ರೆ ಅಲ್ಲಿ ಬಚ್ಚಿಟ್ಗಳ ಸುರಂಗ ಮಾರ್ಗ. ಇದು ಕೋಟೆನಾ? ಇದು ಕೋಟೆನಾ ಸರ್? ವಸ್ತು ಸಂಗ್ರಹ. ಇದೆಲ್ಲ ಕೋಟೆ ಒಳಗಡೆ. ಕೋಟೆ ಅಲ್ಲ, ಇರೋದೆಲ್ಲ ಕೋಟೆ ಒಳಗಡೆ. ಸ್ನಾನ ಮಾಡಲಿಕ್ಕೆ ಸ್ನಾನಗೃಹ. ರಾಣಿ ಇಲ್ಲಿ ಎಷ್ಟು ಆಳ ಐತೆ, ಈ ಕೆರೆನೂ ಕೂಡ ಅಷ್ಟೇ ಡೆಪ್ತ್ ಐತೆ. ಯಾವ್ದಣ್ಣ? ಅನಂತ ಶಯನ ಗುಡಿ. ಹನುಮಂತ ಶಯನ. ಅನಂತ ಶಾಯಿನ ಗುಡಿ. ಹಾಂ, ಇಲ್ಲಿಂದ ಸುರಂಗ ಶ್ರೀರಂಗಪಟ್ಟಣಗಿದೆ. ಇಲ್ಲಿಂದ ಸುರಂಗ ಶ್ರೀರಂಗಪಟ್ಟಣಕ್ಕೆ. ಇಲ್ಲಿಂದ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಸುರಂಗ ಮಾರ್ಗ ಇದೆ.